ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಅವರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಂದ್ರ ಕೊಲೆಗೆ ಆ ಪ್ರಭಾವಿ ರಾಜಕಾರಣಿ ಸುಪಾರಿ ಕೊಟ್ರಾ ಅಂತಕ್ಕಂಥದ್ದು ಪ್ರಶ್ನೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿಯ ಆರೋಪ. ರಾಜೇಂದ್ರ ಕೊಲೆಗೆ ಆ ಪ್ರಭಾವಿ ರಾಜಕಾರಣಿ ಸುಪಾರಿ ಕೊಟ್ರ. ಹಾಗಾದರೆ ಬೆಂಗಳೂರು ಮೂಲದ ಆ ಪ್ರಭಾವಿ ರಾಜಕಾರಣಿ ಯಾರು? ಈ ಆರೋಪವನ್ನು ನಾವು ಮಾಡ್ತಾ ಇರೋದಲ್ಲ, ಖುದ್ದು ರಾಜೇಂದ್ರ ಅವರೇ ಮಾಡಿದ್ದಾರೆ. ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ. ದೂರಿನಲ್ಲಿ ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಯ ಒಳಸಂಚು ಅನ್ನುವ ಆರೋಪ ಇದೆ. ನಾವು ಸಿಎಂ ಆಪ್ತ ಬೆಂಬಲಿಗರಾಗಿರೋದ್ರಿಂದ ಕ್ರಿಮಿನಲ್ ಸಂಚನ್ನು ಮಾಡಿದ್ದಾರೆ. ಆ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನು ನಮೂದಿಸಿಲ್ಲ ರಾಜೇಂದ್ರ ಅವರು ದೂರಲ್ಲಿ, ಬರೀ ಪ್ರಭಾವಿ ರಾಜಕಾರಣಿ ಎಂದಿದ್ದಾರೆ. ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳಿಂದ ಸಂಚು ಅಂತಷ್ಟೇ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ನಿನ್ನೆ ಅವರು ತುಮಕೂರು ಎಸ್ಪಿಗೆ ಹೋಗಿ ದೂರನ್ನು ಕೊಟ್ಟರು. ಅದಾದ ನಂತರ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ದರು, ಅಲ್ಲೂ ದೂರನ್ನು ಕೊಟ್ಟರು. ಆ ದೂರಿನಲ್ಲಿ ಅವರು ಉಲ್ಲೇಖಿಸಿರುವುದು ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿ ಪ್ರಬಲ ವ್ಯಕ್ತಿಗಳಿಂದ ಸಂಚಾಗಿದೆ ಅಂತಕ್ಕಂಥದ್ದನ್ನು ಉಲ್ಲೇಖಿಸಿದ್ದಾರೆ. ಹಾಗಾದರೆ ಅವರು ಯಾರು? ಅವರು ಕಾಂಗ್ರೆಸ್ ಪಕ್ಷದ ಒಳಗಿನವರ ಅಥವಾ ಹೊರಗಿನವರ? ಅವ್ರ ಬಗ್ಗೆ ರಾಜೇಂದ್ರ ಅವರಿಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಅದನ್ನು ಯಾಕೆ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ? ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಈಗಾಗಲೇ 5 ಜನರ ಮೇಲೆ FIR ಮಾಡಿದ್ದಾರೆ. ಆ 5 ಜನರನ್ನ ಬಾಯ್ಬಿಡಿಸ್ಬೇಕು. ಇವಾಗ ಅವ್ರನ್ನ ಅರೆಸ್ಟ್ ಮಾಡಿ ಅವರೇನಾದರೂ ಒಪ್ಕೋತಾರಾ? ಹೌದು, ನಮಗಿಂಥವ್ರು ಸುಪಾರಿ ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಪೊಲೀಸ್ ತನಿಖೆಯಿಂದಲೇ ಆ ಪ್ರಭಾವಿ ರಾಜಕಾರಣಿ ಯಾರು ಅಂತ ಗೊತ್ತಾಗುತ್ತಾ? ಅಥವಾ ಗೊತ್ತಿದ್ದರೂ ಇವರು ಸುಮ್ಮನಿದ್ದಾರಾ? ಅಥವಾ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನಗಳಾಗ್ತಾ ಇದೆಯಾ? ಇಲ್ಲ ಗಾಳಿಯಲ್ಲಿ ಗುಂಡು ಹೊಡೆಯುವ ಪ್ರಯತ್ನವನ್ನು ರಾಜೇಂದ್ರ ಅವರು ಮಾಡ್ತಾ ಇದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ಹುಟ್ಕೋತಾ ಇದೆ. ಯಾರ ಹೆಸರನ್ನು ಅವರು ಪರ್ಟಿಕ್ಯುಲರ್ ಆಗಿ ಉಲ್ಲೇಖಿಸಿಲ್ಲ. ಅವರು ಕೊಟ್ಟಂತಹ ದೂರಿನಲ್ಲಿ ಇಷ್ಟು ಮಾತ್ರ ಇದೆ. ದೂರಿನ ಕಾಪಿಯನ್ನು ತಾವು ನೋಡ್ತಾ ಇದ್ದೀರಾ, ನಾವಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಏನಂತ ಕೊಟ್ಟಿದ್ದಾರೆ? ರಾಜಣ್ಣ ಮಗನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಒಬ್ಬ ಪ್ರಭಾವಿ ರಾಜಕಾರಣಿ ಅಂತ ಅವ್ರು ಹೇಳ್ತಾ ಇರೋದು, ನಾವು ಹೇಳ್ತಾ ಇರೋದಲ್ಲ. ಇದು ರಾಜೇಂದ್ರ ಅವರ ಆರೋಪ. ಅವರ ದೂರಿನಲ್ಲಿ ಅವರು ಬರ್ಕೊಂಡಿರೋದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಆ ದೂರಿನ ಪ್ರತಿ ಲಭ್ಯವಾಗಿದೆ, ಅದರಲ್ಲಿ ಅವರು ಬರ್ಕೊಂಡಿರೋದು ರಾಜಣ್ಣ ಮಗನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಪ್ರಭಾವಿ ರಾಜಕಾರಣಿ ಒಬ್ಬರು ಅಂತ. ಆದರೆ ಅವರ ಹೆಸರನ್ನು ಅವರೆಲ್ಲೂ ಕೂಡ ಬರೆದಿಲ್ಲ. ಪ್ರಭಾವಿ ರಾಜಕಾರಣಿಯಿಂದ 70 ಲಕ್ಷಕ್ಕೆ ಸುಪಾರಿ ಅಂತೆ. ಅಂದರೆ ಇಡೀ ಈ ಆಪರೇಷನ್ ಕಂಪ್ಲೀಟ್ ಆಗಬೇಕು, ಮಂತ್ರಿ ಮಗನ್ನ ಹೊಡಿಬೇಕು, ಹೊಡೆದ್ರೆ 70 ಲಕ್ಷಕ್ಕೆ ಡೀಲ್ ಆಗಿದ್ದು. 5 ಲಕ್ಷ ಏನೋ ಅಡ್ವಾನ್ಸ್ ಕೊಟ್ಟಿದ್ರಂತೆ. CM ಬೆಂಬಲಿಗರಾಗಿರೋದ್ರಿಂದ ರಾಜಣ್ಣ ಮಗನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಇವರ ಆರೋಪ. ನಾವೆಲ್ಲರೂ ಸಿದ್ದರಾಮಯ್ಯನವ್ರ ಬೆಂಬಲಿಗರಾಗಿರೋದ್ರಿಂದನೇ ನಮ್ಮನ್ನು ಕೊಲೆ ಮಾಡೋದಕ್ಕೆ ನೋಡಿದ್ರು ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ರಾಜಣ್ಣ ಮೇಲಿನ ದ್ವೇಷದಿಂದಾಗಿ ಮಗ ರಾಜೇಂದ್ರ ಹತ್ಯೆಗೆ ಸುಪಾರಿ ಅಂತೆ. ಆ್ಯಕ್ಚುಲಿ ಮೂಲ ಕೋಪ ಇರೋದು ರಾಜಣ್ಣ ಅವ್ರ ಮೇಲೆ, ಆದರೆ ಇವರು ರಾಜಣ್ಣ ಮಗನ ಮೇಲೆ ತೀರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆದರಿಕೆ, ಕ್ರಿಮಿನಲ್ ಒಳಸಂಚು, ಆಮಿಷಗಳ ಮೂಲಕ ಸಂಚು ಮಾಡಿದ್ರು ಅಂತ ಅವರ ಆರೋಪ. ಅದರಲ್ಲಿ ಹನಿ ಟ್ರ್ಯಾಪು ಸೇರಿಕೊಳ್ಳುತ್ತೆ. ನನ್ನ ಪ್ರಕಾರ ಹನಿ ಟ್ರ್ಯಾಪು ಇದೆ, ರಾಜಣ್ಣ ಅವ್ರ ಮೇಲೆ ಹನಿ ಟ್ರ್ಯಾಪ್ ಮಾಡಿರೋದು ಇದೆ, ಜೊತೆಗೆ ಇವ್ರ ಮೇಲೆ ಕೊಲೆ ಪ್ರಯತ್ನ ಮಾಡಿರೋದು ಕೂಡ ಇದೆ. ಹಿರಿಯ ಮಗಳ ಜನ್ಮದಿನದಂದೇ ರಾಜೇಂದ್ರ ಹತ್ಯೆಗೆ ಪ್ಲ್ಯಾನ್ ಆಗಿತ್ತಂತೆ. ಅಂದರೆ ರಾಜೇಂದ್ರ ಅವರ ಮೊದಲನೇ ಮಗಳು, ಅವರ ಬರ್ತ್ಡೇ ದಿನನೇ ಹೊಡಿಬೇಕು ಅಂತ ಪ್ಲ್ಯಾನ್ ಆಗಿತ್ತಂತೆ. ಕಾರ್ಮಿಕ ವೇಷಧಾರಿಯಾಗಿ ಆರೋಪಿಗಳು ಸುಪಾರಿ ಪಡ್ಕೊಂಡಿದ್ರಂತೆ. ಕಾರ್ಮಿಕ ವೇಷಧಾರಿಗಳಾಗಿ ಬಂದು ಮುಗಿಸ್ಬೇಕು ಅಂತ ತುಮಕೂರಿನ ಶಿರಾಗೇಟ್ನ ಫಾರ್ಮ್ ಹೌಸ್ನಲ್ಲಿ ಸಂಚು ರೂಪಿಸಿದ್ರು ಅಂತ ಗೊತ್ತಾಗಿದೆ. ಕಾರ್ಮಿಕ ವೇಷಧಾರಿಯಾಗಿ ಆರೋಪಿಗಳು ಸುಪಾರಿಯನ್ನು ತಗೊಂಡಿದ್ದರು. ತುಮಕೂರಿನ ಶಿರಾಗೇಟ್ನ ಫಾರ್ಮ್ ಹೌಸ್ನಲ್ಲಿ ಸಂಚಾಗಿತ್ತು. ಹೀಗೆ ಒಂದಷ್ಟು ವಿಚಾರಗಳಿದೆ. ಸೋಮ, ಭರತ್, ಅಮಿತ್, ಗುಂಡಾ ಇವರೆಲ್ಲ ಸೇರ್ಕೊಂಡು ಸಂಚು ಮಾಡಿದ್ರು. ಅದಕ್ಕೋಸ್ಕರ ಹೊಸ ಕಾರು ಖರೀದಿ ಮಾಡಿದ್ರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ರು ಅಂತೆಲ್ಲ ಒಂದಷ್ಟು ಇದೆ ವಿಚಾರಗಳು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ರಾಜೇಂದ್ರ ಅವರು ಕೊಟ್ಟಿರೋ ದೂರಿನಲ್ಲಿ ಎಲ್ಲವೂ ಇದೆ.
ಎಲ್ಲಿ ಪ್ಲ್ಯಾನ್ ಮಾಡಿದ್ರು, ಯಾರ್ಯಾರು ಇದ್ರ ಡೀಲ್ ಮಾಡಿದ್ರು, ಏನು ಎತ್ತ ಎಲ್ಲ ಇದೆ. ಆದರೆ ಬೆಂಗಳೂರು ಭಾಗದ ಪ್ರಭಾವಿ ರಾಜಕಾರಣಿಯೊಬ್ಬರು ಈ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಹೊರತು ಅವ್ರ ಹೆಸರು ಹೇಳ್ತಾ ಇಲ್ಲ. ಈ ಬೆಂಗಳೂರು ಮೂಲದ ರಾಜಕಾರಣಿನೇ ಇದೆಲ್ಲದಕ್ಕೆ ಕಾರಣ ಅಂತ ಇವ್ರಿಗೆ ಅನುಮಾನ ಬಂದದ್ದು ಹೆಂಗೆ? ಬಂದ ಮೇಲೆ ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿರಬೇಕಲ್ವಾ? ಅದನ್ಯಾಕೆ ದೂರಲ್ಲಿ ಇವರು ಉಲ್ಲೇಖ ಮಾಡಿಲ್ಲ? ಅಥವಾ ಇದು ಬರೀ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸನ? ಏನು ನಡೀತಾ ಇದೆ ಅಂತ ಈ ಪ್ರಕರಣದಲ್ಲಿ? ಎಸ್ ಅರವಿಂದ್, ಇದೇ ಬಂದಿರುವಂಥದ್ದು. ಅಂದರೆ ಯಾವತ್ತು ಆ ಅನಾಮಧೇಯ ವ್ಯಕ್ತಿಯ ಅಂದರೆ ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿಯ, ಉನ್ನತ ಮಟ್ಟದ ರಾಜಕಾರಣಿಯ ಹೆಸರನ್ನು ಹೇಳಿಲ್ಲ. ಸೊ ಇದು ಹಲವು ಸಮಸ್ಯೆಗಳಿಗೆ ಮತ್ತು ಸಂಶಯಕ್ಕೆ ಎಡೆಮಾಡಿಕೊಡ್ತಾ ಇರುವಂಥದ್ದು. ಯಾಕಾಗಿ ಅವರ ಹೆಸರನ್ನು ಇವರು ರಿವೀಲ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಸಾರ್ವಜನಿಕರಲ್ಲೂ ಹುಟ್ಟುತ್ತೆ, ಎಲ್ಲ ಅಧಿಕಾರಿಗಳಲ್ಲೂ ಕೂಡ ಹುಟ್ಟುತ್ತೆ. ಆದರೆ ಇನ್ನೊಂದು ಮಗ್ಗಲಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದೇನೆಂದರೆ, ಯಾವತ್ತೂ ಕೂಡ ರಾಜಣ್ಣನವರು CM ಸಿದ್ದರಾಮಯ್ಯ ಪರ ಇರುವವರು ಮತ್ತು ಪೂರ್ಣಾವಧಿಗೆ ಸಿದ್ದರಾಮಯ್ಯನವರು CM ಆಗಬೇಕು ಅಂತ ಹಂಬಲಿಸುವವರು ಮತ್ತು ಆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವವರು. ಹಾಗೆ ಅಲ್ಲದೆ ಅದರ ಜೊತೆಗೆ DKಶಿ ಅವರು KPCC ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅಂತ ಹೈಕಮಾಂಡ್ ತನಕ ಹೋದವರು, ಮತ್ತೆ 3 DCM ಬೇಕು ಅಂತ ಧ್ವನಿ ಎತ್ತಿದವರು. ಈ ಎಲ್ಲ ಕಾರಣಗಳಿಂದಾಗಿ ರಾಜಣ್ಣನವರಿಗೆ ದ್ವೇಷಿಗಳು ಹುಟ್ಟುಕೊಂಡಿದ್ದಾರೆ. ರಾಜಕೀಯ ವಲಯದಲ್ಲಿ ಉನ್ನತ ಮಟ್ಟದವರ ದ್ವೇಷವನ್ನು ರಾಜಣ್ಣನವರು ಕಟ್ಟಿಕೊಂಡಿದ್ದಾರೆ. ಅದರ ಕಾರಣದಿಂದಾಗಿ ತಮಗೆ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವುದನ್ನು ಸ್ಪಷ್ಟವಾಗಿ ರಾಜೇಂದ್ರ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೂಲಕ ಅವರ ಹೆಸರನ್ನು ರಿವೀಲ್ ಮಾಡದಂತೆ ಒತ್ತಡ ಹೇರಿದ್ದಾರಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಯಾಕಂದರೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದ ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು, ಅದರ ಜೊತೆಗೆ ಈ ಕೊಲೆ ಸುಪಾರಿ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು, ಪಕ್ಷದಲ್ಲಿ ಗೊಂದಲ ಹುಟ್ಟುಹಾಕಬಹುದು ಎನ್ನುವಂಥ ಕಾರಣಕ್ಕೆ ಸ್ವತಃ ಹೈಕಮಾಂಡ್ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರು ಹೆಸರನ್ನು ಸದ್ಯಕ್ಕೆ ರಿವೀಲ್ ಮಾಡೋದು ಬೇಡ, ತನಿಖೆ ಆಗ್ತಾ ಅದರ ಹೆಸರನ್ನು ಹೇಳೋಣ ಅನ್ನೋದು ರೀತಿಯಲ್ಲಿ ತಾಕೀತು ಮಾಡಿದ್ದಾರೆ ಎನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಇದೇ ಕಾರಣಕ್ಕೆ ರಾಜೇಂದ್ರ ಅವರು ಅವರ ಹೆಸರುಗಳನ್ನು ರಿವೀಲ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಆಡಿಯೋ ಇವ್ರಿಗೆ ಸಿಕ್ಕಿದೆ, ಸಂಚುಕೋರರು ಮಾತನಾಡ್ತಾ ಇರುವಂತಹ ಆಡಿಯೋ ಏನು ಸಿಕ್ಕಿದೆ, ಆ ಆಡಿಯೋ ಕೂಡ ಅವ್ರಿಗೆ ಸಿಕ್ಕಿರೋದರ ಹೆಸರನ್ನು ಅವರು ಉಲ್ಲೇಖ ಎಲ್ಲೂ ಮಾಡಿಲ್ಲ. ಅನಾಮಧೇಯ ವ್ಯಕ್ತಿಯಿಂದ ಆಡಿಯೋ ನಮಗೆ ಸಿಕ್ಕಿದೆ ಅಂತ. ಹಾಗಾಗಿ ಆಡಿಯೋ ಕೊಟ್ಟಂತಹ ವ್ಯಕ್ತಿ ಮತ್ತು ಉನ್ನತ ಮಟ್ಟದ ರಾಜಕಾರಣಿ ಅವ್ರ ಹೆಸರು, ಇಬ್ಬರ ಹೆಸರನ್ನು ಕೂಡ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಇವೆಲ್ಲವೂ ಕೂಡ ಹೈಕಮಾಂಡ್ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರ ಒತ್ತಡದಿಂದ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಆಗುತ್ತಾ ಇರುವಂಥ ವಿಚಾರ. ರೈಟ್, ಥ್ಯಾಂಕ್ ಯು ಮಂಜುನಾಥ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.